ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನನ್ನ ಇವತ್ತಿನ ವಿಡಿಯೋದಲ್ಲಿ ಐಶ್ವರ್ಯ ಲಕ್ಷ್ಮಿ ಕುಬೇರ ರಂಗೋಲಿ ಹೇಗೆ ಹಾಕೋದು ಅಂತ ಹೇಳಿ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಥಂಬ್‌ನೈಲ್ ನೋಡಿದ್ರೆ ಆಲ್ರೆಡಿ ಗೊತ್ತಾಗಿರುತ್ತೆ. ನಾವು ಈ ರಂಗೋಲಿನ ದೇವ್ರ ಮನೆಗಳಲ್ಲಿ ಮಾತ್ರ ಹಾಕಬೇಕು, ಬೇರೆ ಕಡೆ ಎಲ್ಲೂ ಹಾಕೋ ಹಾಗಿಲ್ಲ. ನೋಡಿ, ಮೊದಲಿಗೆ ನಾನಿಲ್ಲಿ 4 ಡಾಟ್ಸ್ ಇಟ್ಕೊಂಡಿದ್ದೀನಿ. ಅದರ ಮೇಲುಗಡೆ 3 ಡಾಟ್ಸು, ಮತ್ತು ನಾವು 4 ಡಾಟ್ಸ್ ಹೇಗೆ ಇಟ್ಕೊಂಡಿದ್ವೋ ಅದೇ ಥರ ಮೇಲುಗಡೆ 4 ಡಾಟ್ಸ್ ಇಟ್ಕೊಳ್ಳೋಣ. ನಂತರ ನಾವು 3 ಮತ್ತು 2 ಇದಿಷ್ಟು ಈ ಕಡೆ 1 ಪೋರ್ಷನ್ ಆಗುತ್ತೆ. ಮತ್ತು ಈ ಕಡೆ ಕೆಳಗಡೆ ಬಂದರೆ 3 ಡಾಟ್ಸು ಮತ್ತು 2 ಡಾಟ್ಸು, ಈ ಕಡೆ ಇಷ್ಟೇ ಬರುತ್ತೆ. ಈ ಕಡೆ 1 ಲೈನ್ ಎಕ್ಸ್ಟ್ರಾ ಇದೆ ಅಷ್ಟೇ. ನಾನೀಗ ಇಲ್ಲಿ ಚುಕ್ಕಿ ಎಲ್ಲ ಇಟ್ಕೊಂಡಿದ್ದಾಯಿತು. ಈಗ ಇದಕ್ಕೆ ನಾವು ಗೆರೆ ಎಳ್ಕೊಳ್ಳೋಣ. ನಾನಿಲ್ಲಿ 2 ಡಾಟ್ಸ್ ಇದೆಯಲ್ವ, ಫಸ್ಟು ಅದಕ್ಕೆ ಗೆರೆ ಎಳ್ಕೊಳ್ಳೋಣ. ನಂತರ ಮೇಲ್ಗಡೆ 3 ಡಾಟ್ಸು, ಮತ್ತು ಅದೇ ಥರ ಸೇಮ್ ನಾವು 4 ಡಾಟ್ಸಿಗೆ ಗೆರೆ ಎಳ್ಕೊಳ್ಳೋಣ. ಮತ್ತು ಮೇಲ್ಗಡೆ 3 ಡಾಟ್ಸ್ ಇದೆಯಲ್ವ, ಅದನ್ನು ಹಾಗೆ ಬಿಡಬೇಕು. ಅದಕ್ಕೇನು ಗೆರೆ ಎಳ್ಕೊಳ್ಳೋದೇನು ಬೇಡ, ಅದನ್ನು ಹಾಗೆ ಬಿಡಿ. ಮತ್ತು ಮೇಲ್ಗಡೆ ಇರೋ ಇನ್ನು ನೆಕ್ಸ್ಟ್ ಡಾಟ್ಸ್ಗೆಲ್ಲನೂ ಸೇಮ್ ಅದೇ ಥರ, ಕೆಳಗಡೆ ಯಾವ ಥರ ಎಳೆದ್ರೋ ಮೇಲೂ ಸೇಮ್ ಅದೇ ಥರ ನೀವು ಡಾಟ್ಸ್ನ ಎಳ್ಕೊಳ್ಳಿ. ಈ ರಂಗೋಲಿನ ನಾವು ಮತ್ತೆ ಒಂದ್ಸರಿ ಹೇಳ್ತಿದ್ದೀನಿ, ನಾವು ದೇವ್ರ ಮನೆಗಳಲ್ಲೇ ಹಾಕಬೇಕು, ಬೇರೆ ಕಡೆ ತುಳಿದಾಡೋ ಜಾಗದಲ್ಲೆಲ್ಲ ಇದನ್ನು ಹಾಕಬೇಡಿ. ಈಗ ನಾವು ಗೆರೆ ಎಲ್ಲ ಎಳ್ಕೊಂಡಿದ್ದ ನಂತರ ನಾವು ಮೇಲ್ಗಡೆಯಿಂದ 5 ಡಾಟ್ಸ್ನ ಕೌಂಟ್ ಮಾಡಿಕೊಂಡು ಆ 5 ಡಾಟ್ಸಿಗೆ ಒಂದು ಗೆರೆ ಎಳ್ಕೋಬೇಕು ನಾವು ಮೇಲ್ಗಡೆಗೆ. ಮತ್ತು ಆಪೋಸಿಟ್ ಸೈಡಲ್ಲಿ ಸೇಮ್ ಅದೇ ಥರ ನಾವು ಅದೇ ಪ್ರೊಸೀಜರಲ್ಲೇ ನಾವು 5 ಡಾಟ್ಸಿಗೆ ಗೆರೆ ಎಳ್ಕೊಬೇಕು. ಮತ್ತು ಈ ಕಡೆ ಸೈಡಲ್ಲೂ ಅಷ್ಟೇ, ಕೆಳಗಡೆನೂ ಸೇಮ್ ಅದೇ ಥರನೇ ಗೆರೆ ಎಳ್ಕೊಳ್ಳೋಣ. ಇದನ್ನು ನಾವು ದೇವ್ರ ಮನೆಯಲ್ಲಿ ಹಾಕಬೇಕಿದ್ರೆ ನಾವು ಅಕ್ಕಿ ಹಿಟ್ಟು ಯೂಸ್ ಮಾಡಿ ಮಾತ್ರ ಹಾಕಬೇಕು. ನಾವು ರಂಗೋಲಿ ಪುಡಿಯಲ್ಲೆಲ್ಲ ಹಾಕೋ ಹಾಗಿಲ್ಲ ಈ ರಂಗೋಲಿನ. ನಾನಿಲ್ಲಿ ವಿಡಿಯೋಗೋಸ್ಕರ ಮಾತ್ರ ನಾನಿಲ್ಲಿ ರಂಗೋಲಿ ಪುಡಿನ ಯೂಸ್ ಮಾಡಿದ್ದೀನಿ. ಬಟ್ ನೀವು ಅಕ್ಕಿ ಹಿಟ್ಟಲ್ಲೇ ಹಾಕಿ, ಅಕ್ಕಿ ಹಿಟ್ಟಲ್ಲಿ ಹಾಕಿದ್ರೆ ತುಂಬ ಶ್ರೇಷ್ಠವಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಪದೇ ಪದೇ ಹೇಳ್ತಿದ್ದೀನಿ, ನೀವು ಅಕ್ಕಿ ಹಿಟ್ಟು ಯೂಸ್ ಮಾಡೇ ಹಾಕಿ, ಮತ್ತು ಬೇರೆ ಎಲ್ಲೂ ಹಾಕಬೇಡಿ, ದೇವ್ರ ಮನೆಯಲ್ಲಿ ಮಾತ್ರ ಹಾಕಿ ರಂಗೋಲಿನ. ಇದಕ್ಕೆ ನಾವು ಯಾವುದೇ ಕಲರ್ಸ್ ಆಗಲಿ ಏನು ಯೂಸ್ ಮಾಡೋ ಹಾಗಿಲ್ಲ. ಇದಕ್ಕೆ ನಾವು ಅರಿಶಿನ ಕುಂಕುಮದಿಂದನೇ ಮಾತ್ರ ಅಲಂಕಾರ ಮಾಡಬೇಕು. ಅರಿಶಿನ ಕುಂಕುಮ ಅಂದರೆ ತುಂಬ ಪವಿತ್ರವಾಗಿರುತ್ತೆ ಅಂಥೇಳಿ ನಾವು ಅರಿಶಿನ ಕುಂಕುಮದಿಂದ ಮಾತ್ರ ಇದನ್ನು ಅಲಂಕಾರ ಮಾಡಬೇಕು. ಮತ್ತು ನಾವಿಲ್ಲಿ ಯಾವುದಾದ್ರೂ ಪೂಜೆಗೆ ಕಳಶ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅಂದರೆ ಈ ಥರ ರಂಗೋಲಿ ಹಾಕಿ ಇದ್ರ ಮೇಲೆ ಕಳಸನ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಶ್ರೇಷ್ಠವಾದದ್ದು ಅಂತ ಹೇಳಿ ಈ ಥರ ರಂಗೋಲಿನ ತುಂಬ ಕಡೆ ಹಾಕಿರ್ತಾರೆ. ಮತ್ತು ನೀವು ಮನೆಯಲ್ಲಿ ಯಾವುದಾದ್ರು ದೀಪ ಅಂಟಿಸೋರು, ದೇವರಿಗೆ ಹರಿಸ್ಕೊಂಡು ನಿಂಬೆಹಣ್ಣು ದೀಪ ಅಥವಾ ಅಕ್ಕಿ ದೀಪ, ತೆಂಗಿನಕಾಯಿ ದೀಪ ಆ ಥರ ಅಂಟಿಸೋರು ಈ ಥರ ರಂಗೋಲಿ ಹಾಕಿ ಅಂಟಿಸಿದ್ರೆ ತುಂಬ ಒಳ್ಳೆಯದು. ನೀವು ಯಾವಾಗಲಾದರೂ ಹಾಕಿದ್ರೆ ಇದೇ ಥರ ನೀವು ಹಾಕಿ. ಮತ್ತು ನಾವು ಈ ರಂಗೋಲಿನ ಕೆಲವರು ಏನು ಮಾಡ್ತಾರೆ, ಗೆರೆ ಎಳೆದ್ಬಿಟ್ಟು ಹಾಕ್ತಾರೆ. ಮೇಲುಗಡೆ 3 ಲೈನು, ಕೆಳಗಡೆ 3 ಲೈನು ಆ ಥರ ಗೆರೆ ಎಳೆದು ಹಾಕ್ತಾರೆ. ಬಟ್ ಈ ರಂಗೋಲಿನ ಗೆರೆ ಎಳೆದು ಹಾಕೋ ಹಾಗಿಲ್ಲ. ಈ ಕುಬೇರ ರಂಗೋಲಿನ ನಾವು ಚುಕ್ಕಿ ಇಟ್ಟೇ ಹಾಕಬೇಕು. ತುಂಬ ಶ್ರೇಷ್ಠವಾಗಿರುತ್ತೆ ಚುಕ್ಕಿ ಇಟ್ಟು ಹಾಕಿದ್ರೆ ಅಂತೇಳಿ. ಮತ್ತು ಇದೆಲ್ಲ ಹಾಕಿದ್ಮೇಲೆ ನೀವು 4 ಸೈಡು ಬಾರ್ಡ್ರ್ ಹಾಕ್ಕೊಳ್ಳಿ. ಅಂದರೆ ಈ ಹಿಂದೂ ಸಂಪ್ರದಾಯದ ಪ್ರಕಾರ ಯಾವುದೇ ರಂಗೋಲಿ ಹಾಕಿದ್ರೂ ಬಾರ್ಡ್ರ್ ಹಾಕಬೇಕು ಅಂತ ಇದೆ. ಸೊ ಅದಕ್ಕೋಸ್ಕರ ನೀವು ಬಾರ್ಡ್ರ್ ಹಾಕಿ ಈ ರಂಗೋಲಿನ ಹಾಕಿ ನೀವು ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿಕೊಂಡು ಈ ಥರ ಹೂಗಳನ್ನ ಇಟ್ಕೊಂಡು ನೀವು ಹಾಗೆ ರಂಗೋಲಿ ಹಾಕಿ ಪೂಜೆ ಮಾಡೋರು, ಇಲ್ಲಾಂದರೆ ಅದ್ರ ಮೇಲೆ ದೀಪ ಇಟ್ಟು ಪೂಜೆ ಮಾಡೋರು, ಕಳಸ ಇಡೋರು ಈ ಥರ ಇಟ್ಟು ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ನನ್ನ ಇವತ್ತಿನ ವಿಡಿಯೋ ಈ ಕುಬೇರ ಲಕ್ಷ್ಮಿ ರಂಗೋಲಿ ಆಗಿರುತ್ತೆ. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.